ಮಲೆನಾಡಿನ ತವರೂರು ರಾಜ್ಯದ ಪ್ರಮುಖ ಜಲಾಶಯ ಲಿಂಗನಮಕ್ಕಿಗೆ ನೀರುಣಿಸುವ ಪ್ರಧಾನ ಜಲಾನಯನ ಪ್ರದೇಶವಾದ ಹೊಸನಗರ ತಾಲ್ಲೂಕಿನೆಲ್ಲೆಡೆ ಬುಧವಾರ ದಾಖಲೆ ಮಳೆಯಾಗಿದ್ದು, ಲಿಂಗನಮಕ್ಕಿ ಜಲಾಶಯದಲ್ಲಿ ಒಂದೇ ದಿನ ದಾಖಲೆಯ 5 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಶರಾವತಿ ನದಿಯ ಇಕ್ಕೆಲಗಳ ಹಳ್ಳಕೊಳ್ಳ ಭರ್ತಿಯಾಗಿದ್ದು, ಉಪನದಿಗಳು ರಭಸದಿಂದ ಹರಿಯುತ್ತಿವೆ. ಇಂದು ಬೆಳಿಗ್ಗೆ 8 ಗಂಟೆಗೆ ಅಂತ್ಯಗೊಂಡ 24 ಗಂಟೆಗಳ ಅವಧಿಯಲ್ಲಿ ತಾಲ್ಲೂಕಿನ ಮಾಸ್ತಿ ಕಟ್ಟೆಯಲ್ಲಿ ದಾಖಲೆಯ 300 ಮಿಲಿಮೀಟರ್ ಮಳೆ ಬಿದ್ದಿರುತ್ತದೆ. ಉಳಿದಂತೆ ತಾಲ್ಲೂಕಿನ ಮಾಣಿಯಲ್ಲಿ 290 ಮಿಲಿಮೀಟರ್, ಬಿದನೂರು ನಗರದಲ್ಲಿ 273 ಮಿಲಿಮೀಟರ್, ಹುಲಿಕಲ್ಲಿನಲ್ಲಿ 267 ಮಿಲಿಮೀಟರ್, ಯಡೂರಿನಲ್ಲಿ 206 ಮಿಲಿಮೀಟರ್, ಕಾರ್ಗಲ್ಲಿನಲ್ಲಿ 192.8 ಮಿಲಿಮೀಟರ್, ಹೊಂಬುಜದಲ್ಲಿ 120.2 ಮಿಲಿಮೀಟರ್, ಹೊಸನಗರ ಪಟ್ಟಣದಲ್ಲಿ 91 ಮಿಲಿಮೀಟರ್, ರಿಪ್ಪನ್ಪೇಟೆಯಲ್ಲಿ 44.2 ಮಿಲಿಮೀಟರ್, ಅರಸಾಳಿನಲ್ಲಿ 37.8 ಮಿಲಿಮೀಟರ್ ಮಳೆ ಬಿದ್ದಿರುತ್ತದೆ. 1819 ಅಡಿ ಗರಿಷ್ಠ ಮಟ್ಟದ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ ಗುರುವಾರ ಬೆಳಗ್ಗೆ 8 ಗಂಟೆಗೆ 1760.10 ಅಡಿ ತಲುಪಿದ್ದು, ಜಲಾಶಯಕ್ಕೆ 60,238 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಜಲಾಶಯದ ನೀರಿನ ಮಟ್ಟ 1741.70 ಅಡಿ ದಾಖಲಾಗಿತ್ತು. ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmartam.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.